ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಕಳೆದ ವಾರ ನಾವು ಕಲ್ತ್ಕೊಂಡ್ರಿ ಜಾಯ್ ಆಫ್ ಒನ್ನೆಸ್ ಎಂಬುದಾಗಿ, ಏನಂತೆ ಐಕ್ಯತೆಯಲ್ಲಿ ಇರ್ತಕ್ಕಂಥ ಸಂತೋಷದ ಕುರಿತಾಗಿ ನಾವು ಕಲ್ತ್ಕೊಳ್ತಿದ್ದೀವಿ. ಯಾಕೆ ನಾವು ಒಂದಾಗಿ ಇರಬೇಕು, ಒಂದು ಕರ್ತನಲ್ಲಿ ನಾವು ಒಂದಾಗಿರ್ಬೇಕು, ದೇವರ ಆತ್ಮದಲ್ಲಿ ನಾವು ಒಂದಾಗಿರ್ಬೇಕು. ದೇವರ ವಾಕ್ಯ ಹೇಳ್ತದೆ, ಕರ್ತನ ಸಂಸರ್ಗದಲ್ಲಿ ಇರುವವನು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಹಿ ಹೂ ಇಸ್ ಜಾಯಿಂಟ್ ಟು ದ ಲಾರ್ಡ್ ಈಸ್ ಒನ್ ಸ್ಪಿರಿಟ್ ಅಂತ. ಹಾಲಲು ಈ ವಾಕ್ಯದ ಮೇಲೆ ನಾವು ಫೋಕಸ್ ಮಾಡ್ತಿದ್ದೇವೆ. ಯಾಕೆ ಈ ವಾಕ್ಯ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಬಿಕಾಸ್ ನಾವು ಅನೇಕ ಜನರು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಏನು ಅಂತಂದ್ರೆ, ನಾವು ದೇವರಲ್ಲಿ ಒಂದಾಗಿರುವಂತ ಸಂತೋಷದ ಕುರಿತಾಗಿ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಹಾಲೆಲೂಯಾ. ಯಾವಾಗ ನಮ್ಗೆ ಆ ಒಂದು ಜಾಯ್ ಗೊತ್ತಾಗ್ತದೆ, ಆ ಒಂದು ಟ್ರೂ ಜಾಯ್ ಗೊತ್ತಾಗ್ತದೆ, ಆ ಒಂದು ನೇಚರ್ ಗೊತ್ತಾಗ್ತದೆ, ಆ ಒಂದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ, ಅವಾಗ ನಮ್ಗೆ ಈ ಲೋಕದ ಎಲ್ಲಾ ವಿಚಾರಗಳು ಹೇಗಿರ್ತದೆ ಅಂತ ಗೊತ್ತಾ, ಅದು ನಮ್ಗೆ ಏನು ಅನ್ಸೋದೇ ಇಲ್ಲ, ಅದು ನಮ್ಗೆ ಏನು ಮ್ಯಾಟರ್ ಆಗೋದಿಲ್ಲ, ತಣ್ಣಗಾಗಿಬಿಟ್ಟಿರ್ತದಂತೆ. ಅದಕ್ಕೆ ಏನಂತ ನಾವು ಒಂದು ಎಕ್ಸಾಂಪಲ್ ನಾವು ನೋಡ್ಕೊಳ್ಬಹುದು. ಅಪೊಸ್ತಲ ಆಗಿರ್ತಂತ ಪೌಲನು ಏನ್ ಮಾಡ್ತಾನಂತೆ, ಅವ್ನು ದೇವರೊಟ್ಟಿಗೆ ಎಷ್ಟು ಒಂದು ಸಂಪರ್ಕದಲ್ಲಿ ಒಂದಾಗಿದ್ರು ಅಂದ್ರೆ, ಪೆಟ್ಟುಗಾಳು ತಿಂದಾಗಲೂ ಕೂಡ, ಹಸಿವಿನಲ್ಲಿ ಇದ್ದಾಗಲೂ ಕೂಡ, ಬಡತನದಲ್ಲಿ ಇದ್ದಾಗಲೂ ಕೂಡ, ಅವ್ರಿಗೆ ಎಲ್ಲರೂ ತಿರಸ್ಕಾರ ಮಾಡಿದಾಗಲೂ ಕೂಡ, ಏನೇ ಮಾಡಿದ್ರು ಕೂಡ ಅವ್ರ ಒಳಗಡೆ ಏನಿತ್ತಂತೆ, ನಂಬಿಕೆ, ವಿಶ್ವಾಸ, ಪ್ರೀತಿ ಎಲ್ಲ ದೇವರ ಮೇಲೆ ಹಾಗೆ ಇತ್ತಂತೆ. ಹಾಲಲ್ಲಿ ಅದಕ್ಕೆ ಅವ್ರು ಅಷ್ಟು ದೊಡ್ಡ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಅವ್ರು ಹೇಳ್ತಾರೆ ಫಿಲಿಪ್ಪ 4:4 ಸಂತೋಷಿಸಿರಿ, ನಾನು ನಿಮ್ಗೆ ತಿರುಗಿ ಹೇಳ್ತೇನೆ ಸಂತೋಷಿಸಿರಿ. ಈ ಮಾತನ್ನು ಅವ್ರು ಎಲ್ಲಿ ಹೇಳ್ತಾ ಇದಾರೆ ಅಂತಂದ್ರೆ, ಅವರು ಸೆರೆಮನೆಯಲ್ಲಿ ಇರುವಾಗ ಹೇಳ್ತಾ ಇದ್ದಾರೆ. ಹಾಲಲ್ಲಿ ನಾವು ಎಕ್ಸಾಂಪಲ್ ನಾವು ನೋಡುವುದಾದ್ರೆ, ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ ಬರೆಯುವಾಗ ಅವರು ಸೆರೆಮನೆಯಲ್ಲಿ ಇದ್ರಂತೆ. ಆ ಒಂದು ಸೆರೆಮನೆಯಲ್ಲಿ ಅವ್ರು ಏನಂತ ಹೇಳ್ತಿದ್ರೆ, ಸಂತೋಷಿಸಿರಿ ಅಂತ ಹೇಳ್ತಾರೆ. ಹಾಲೆಲೂಯಾ. ಈ ಸಂತೋಷ ಎಲ್ಲಿಂದ ಬರ್ತದೆ? ಯಾಕೆಂದ್ರೆ ಸೆರೆಮನೆಯಲ್ಲಿ ಅವರು ಒಂಟಿಯಾಗಿಲ್ಲ, ದೇವರ ಆತ್ಮನವರು ಒಳಗಡೆ ಇದ್ದಾರೆ. ಹಾಲೆಲೂಯಾ. ಹಾಗಾಗಿ ನಾವು ನಮ್ಮ ಜೀವಿತದಲ್ಲಿ ಬರುವಂತ ಕಷ್ಟಗಳನ್ನ ನಾವು ಎದುರಿಸಬೇಕಂದ್ರೆ ದೇವರಲ್ಲಿರುವಂತ ಸಂತೋಷವನ್ನ ನಾವು ಕಂಡುಕೊಳ್ಳಬೇಕಂತೆ. ಹಾಲೆಲೂಯಾ. ಡಿಸ್ಕವರ್ ದ ಜಾಯ್ ದಟ್ ಹ್ಯಾಸ್ ಇನ್ ದ ಲಾರ್ಡ್. ಹಾಲೆಲೂಯಾ. ದೇವರಲ್ಲಿರ್ತಕ್ಕಂಥ ಸಂತೋಷವನ್ನ ನಾವ್ ಏನ್ ಮಾಡ್ಬೇಕಂತೆ, ನಾವು ಕಂಡುಕೊಳ್ಬೇಕಂತೆ. ಹಾಲೆಲೂಯಾ. ಹಾಗಾಗಿ 2ನೇ ವಾರದಲ್ಲಿ ಸ್ವಲ್ಪ ನಾವು ಕಲ್ತ್ಕೊಂಡು ಹೋಗೋಣ. ಯಾಕೆ ಅಂತಂದ್ರೆ ಇದು ಕಡೆ ವಾರ ಆಗಿರ್ತದೆ, 2ನೇ ವಾರ. ದಿಸ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹಾಲೆಲೂಯಾ. ಸೊ ನಾವು ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ. ನೋಡ್ರಿ, ಐಕ್ಯತೆಯಲ್ಲಿ ಇರ್ತಕ್ಕಂಥ ಸಂತೋಷದ ಕುರಿತಾಗಿ ನಾವು ನೋಡ್ಕೊಳ್ತೀವಿ. ನೋಡ್ರಿ, ಬೈಬಲ್ ನಲ್ಲಿ ನಾವು ನೋಡುವುದಾದ್ರೆ ಈ ಒನ್ನೆಸ್ ಬಗ್ಗೆ ಮಾತಾಡೋದು ಎಲ್ಲಿ ಅಂತಂದ್ರೆ, ನಾವು ನೋಡಬಹುದು ಒಂದು ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಮಾತಾಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಒಂದು ಮನುಷ್ಯನು ತನ್ನ ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿ ಒಟ್ಟಿಗೆ ಒಂದಾಗ್ತಾರೆ. ಅವರಿಬ್ರು ಹೇಗೆ ಇರ್ತಾರಂತೆ, 2 ದೇಹಗಳಾಗಿದ್ರು ಕೂಡ ಒಂದೇ ಆತ್ಮವಾಗಿ ಇರ್ತಾರೆ ಅಂತ ಕರೀತಾರೆ. ಹಾಲೆಲೂ ಒಂದೇ ಜೀವನ ಅವ್ರದ್ದು, ಒಂದೇ ಇಂಟೆನ್ಷನ್ ಅವ್ರದ್ದು, ಒಂದೇ ಗೋಲ್ ಅವ್ರದ್ದು. ಹಾಲೆಲೂ ಇವ್ರಿಗೋಸ್ಕರ ಅವ್ರು ಬದುಕ್ತಾರೆ, ಅವ್ರಿಗೋಸ್ಕರ ಇವ್ರು ಬದುಕ್ತಾರೆ. ಹಾಲೆಲೂಯಾ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ, ನೀವು ದೇವ್ರಿಗೋಸ್ಕರ ಬದುಕಬೇಕು, ದೇವರು ನಿಮ್ಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಹಾಲೆಲೂಯಾ. ಯೇಸು ಸ್ವಾಮಿ ನಿಮ್ಗೋಸ್ಕರ ಏನ್ ಮಾಡಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಿಮ್ಗೋಸ್ಕರ ಏನ್ ಮಾಡ್ತಾ ಇದಾರೆ, ದೇವರ ಹತ್ರ ವಿಜ್ಞಾಪನೆ ಮಾಡ್ತಾ ಇದಾರೆ. ಯೇಸು ಸ್ವಾಮಿ ನಿಮ್ಗೋಸ್ಕರ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದಾರೆ. ಯೇಸು ಸ್ವಾಮಿ ನಿಮ್ಗೋಸ್ಕರ ಪವಿತ್ರ ಆತ್ಮನನ್ನ ಕಳಿಸ್ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಿಮ್ಗೋಸ್ಕರ ಏನ್ ಮಾಡ್ತಾ ಇದಾರಂತೆ, ಪ್ರತಿನಿತ್ಯ ನಿಮ್ಮನ್ನ ಕಾಯ್ದು ಕಾಪಾಡಿ ನಡೆಸ್ತಾ ಇದ್ದಾರೆ. ಹಾಲೆಲೂಯಾ. ಯೇಸು ಸ್ವಾಮಿ ನಮ್ಗೋಸ್ಕರವಾಗಿ ಆತನ ಏನ್ ಮಾಡ್ತಿದ್ದಾರೆ, ಪ್ರತಿದಿನ ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗೆ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅಂತ. ಹಾಲೆಲೂಯಾ. ನಮ್ಮನ್ನ ಯೇಸು ಸ್ವಾಮಿ ಕಾಯ್ದು ಕಾಪಾಡ್ತಾ ಇದ್ದಾರೆ, ನಮ್ಮನ್ನ ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ದಿನ ವಾಕ್ಯದ ಮುಖಾಂತರವಾಗಿ ನಾವು ನೋಡೋಣ. ನೋಡ್ರಿ, ನಾನು ಹೇಳಿದ ಸ್ಟಾರ್ಟಿಂಗ್ ನಲ್ಲಿ ಏನಂತ ಹೇಳ್ಬಿಟ್ಟು ಅಂತಂದ್ರೆ, ಅವರಿಬ್ಬರು ಒಂದೇ ಪ್ರಾಣ ಅಂತ. ಹಾಲೆಲೂಯಾ. ಇಲ್ಲ ನೋಡ್ಕೊಳ್ಬಹುದು, ಗಂಡ ಹೆಂಡತಿ ಒಂದೇ ಸೋಲ್ ಆಗಿದ್ದಾರೆ, ಒಂದು ಸ್ಪಿರಿಟ್ ಆಗಿದ್ದಾರೆ ಅಂತ ನಾವು ನೋಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ನಾವು ವಾಕ್ಯವನ್ನ ನಾವು ನೋಡ್ಕೊಂಡು ಬರುವುದಾದ್ರೆ, ದೇವರು ಒಂದು ವಿಶ್ವಾಸದಿಂದ ಎಕ್ಸ್ಪೆಕ್ಟ್ ಮಾಡುವುದು ಏನಂತಂದ್ರೆ ಒನ್ನೆಸ್ ಅಂತ. ಹಾಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ನೋಡು. ನಿರ್ಮಲ ಚಿತ್ತ ಅಂತಂದ್ರೆ ಒಳಗಡೆ ಏನು ಇಂಟೆನ್ಷನ್ಸ್ ಇಲ್ಲ, ಬ್ಯಾಡ್ ಇಂಟೆನ್ಷನ್ಸ್ ಇಲ್ಲ, ಯಾವುದೇ ಸೆಲ್ಫ್ ಇಂಟೆನ್ಷನ್ಸ್ ಇಲ್ಲ, ಯಾವುದೂ ಇಲ್ಲ. ಇಂಟೆನ್ಷನ್ಸ್ ಎಲ್ಲ ಹೇಗಿದೆ ಅಂತೆ, ಪ್ಯೂರ್ ಆಗಿದೆ. ಹಾಲೆಲೂಯಾ. ಏನಂತೆ, ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ನೋಡೋರು. ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಪ್ಯೂರ್ ಇನ್ ಹಾರ್ಟ್. ಹಾಲೆಲೂಯಾ. ಹೇಗಿರ್ಬೇಕಂದ್ರೆ ಪ್ಯೂರ್ ಆಗಿರ್ಬೇಕಂತ ಹಾರ್ಟಲ್ಲಿ. ಸೊ ಈ ರೀತಿಯಲ್ಲಿ ಅವರು ದೇವರನ್ನ ನೋಡ್ತಾರಂತೆ. ವಾಕ್ಯ ಹೇಳ್ತದೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಒನ್ನೆಸ್ ಇನ್ ದ ಸ್ಪಿರಿಟ್. ಹಾಲೆಲೂಯಾ. ನಾವು ಐಕ್ಯತೆಯಲ್ಲಿ ಇರ್ತಕ್ಕಂಥ ಸಂತೋಷವನ್ನ ನಾವು ಈ ರೀತಿಯಲ್ಲಿ ನಾವು ಬೈಬಲ್ ನಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡ್ಕೊಂಡು ಹೋಗುವುದಾದ್ರೆ ನಮ್ಗೆ ಅನೇಕ ಎಕ್ಸಾಂಪಲ್ಗಳು ನಾವು ಸಿಕ್ಕುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಇನ್ನೊಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. 1ನೇ ಸಮುವೇಲ 18ನೇ ಅಧ್ಯಾಯ 1ನೇ ವಚನವನ್ನ ನಾವು ಓದ್ಕೊಳ್ಳೋಣ. ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತಾನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿ ತೊಡಗಿದನು. ಆಮೇಲೆ ಹಾಲೆಲೂಯಾ. ಇಲ್ಲಿ ನೋಡ್ರಿ, ದಾವೀದನ ಒಂದು ಮತ್ತೆ ಅಂತ ಹೇಳ್ಬೋದು, ಯೋನಾಥನನ ಒಂದು ಫ್ರೆಂಡ್ಶಿಪ್ ನಾವು ಇಲ್ಲಿ ನೋಡಬಹುದು. ಅವರಿಬ್ಬರಿಗೆ ಎಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಇತ್ತಂದ್ರೆ, ದಾವೀದನನ್ನ ಏನೇ ಆಗ್ಲಿಕ್ಕೆ ಕೂಡ ಜೋನಾಥನನ್ನು ಬಿಡ್ತಾ ಇದ್ದಿಲ್ಲ ಅಂತ. ಯೋನಾಥನನು ಅವನೇನ್ ಮಾಡ್ತಾ ಇದ್ದ ಅಂತ, ಅವ್ನಿಗೆ ಎಷ್ಟೋ ಪ್ರಾಬ್ಲಮ್ಸ್ ಬಂದ್ರೆ ಅವ್ರ ತಂದೆನೇ ಇವನನ್ನ ಸಾಯಿಸ್ಬೇಕು ಅಂತ ಅವ್ನು ನಿಂತ್ಕೊಂಡಿರುವಾಗ, ಆದ್ರೆ ಯೋನಾಥನನ್ನು ದಾವೀದನನ್ನ ಸೇವ್ ಮಾಡೋದಕ್ಕೆ ನಿಂತ್ಕೊಂಡಿದ್ದಾನೆ. ಹಾಲು ಯಾಕೆ ಅಂತಂದ್ರೆ, ಯೋನಾಥನನ್ನು ದಾವೀದನನ್ನ ಏನ್ ಮಾಡ್ತಾ ಇದ್ದಂತೆ, ಅವನ ಪ್ರಾಣದಂತೆ ಅವನ್ ಪ್ರೀತಿ ಮಾಡ್ತಾ ಇದ್ದ. ಹಾಗಲ್ಲ ಇಲ್ಲಿ ವಾಕ್ಯ ನಾವು ನೋಡುವುದಾದ್ರೆ ಹೇಳ್ತದೆ, ಅದೇನಂತ ಹೇಳ್ಬಿಟ್ಟು ಅವರಿಬ್ರು ಮಾತಾಡಿಬಿಟ್ಟು ಬಿಟ್ಟು ಹೋದ್ಮೇಲೆ ಯೋನಾಥನನ ಪ್ರಾಣವು ಅವನ ಹಿಂದೆ ಹೋಯ್ತಂತೆ. ಹಾಗಲ್ಲ ಅಂದ್ರೆ ವಾಕ್ಯ ಅರ್ಥ ಮಾಡ್ಕೊಡ್ರಿ, ಅವನ ಮೇಲೆ ಯೋನಾಥ ಎಷ್ಟು ಪ್ರೀತಿ ಇಟ್ಟ.
ಒಂದು ಅಭಿಮಾನ ಇಟ್ಟಿದ್ದ. ಅವ್ನು ದಾವಿದ ಫ್ರೆಂಡ್ಶಿಪ್ ಆಗಿದ್ರೂ ಕೂಡ ಅವನ ಮೇಲೆ ಅವನ ಪ್ರೀತಿ ಹೇಗಿತ್ತು. ಹಾಲೆಲೂಯಾ. ಅವನ ಪ್ರೀತಿ ಹೇಗಿತ್ತು ಅಂತಂದ್ರೆ ಒಂದೇ ಪ್ರಾಣ ತರ ಇದ್ರಂತೆ ಅವರು. ಹಾಲೆಲೂಯಾ. ಕೇರಿಂಗ್ ನೋಡ್ರಿ, ನಾವು ಈ ಕೈಂಡ್ ಆಫ್ ಲವ್ ನಾವು ನೋಡ್ಕೊಳ್ಬಹುದು. ಒಂದು ಫಾದರ್ ಸನ್ ನಲ್ಲಿ ನಾವು ನೋಡ್ಬೋದು, ಒಂದು ಪೇರೆಂಟ್ಸ್ ನಲ್ಲಿ ನಾವು ನೋಡ್ಬೋದು. ಅವ್ರು ಏನೇ ಆದ್ರೂ ಕೂಡ ಅವ್ರ ಮನ್ಸು, ಪೇರೆಂಟ್ಸ್ ಮನ್ಸು ಎಲ್ಲಿರುತ್ತಂತೆ, ಮಕ್ಳ ಮೇಲೆ ಇರ್ತದಂತೆ. ಮಕ್ಳು ಈಚೆ ಹೋಗ್ಲಿ, ಮಕ್ಳು ಸ್ಕೂಲಲ್ಲಿ ಇರ್ಲಿ, ಮಕ್ಳು ಎಲ್ಲೋ ಹೊರಗಡೆ ಹೋಗಿರ್ಲಿ, ಅವ್ರ ಮನ್ಸು ಅಲ್ಲಿ ಇರ್ತದಂತೆ. ಹೌದಲ್ವಾ? ಪೇರೆಂಟ್ಸ್ ಕಾಲ್ ಮಾಡಿ ಕೇಳ್ತಾರೆ, ಯಾಕೆ ಅಂತಂದ್ರೆ ಅವ್ರ ಪ್ರಾಣ ಅವ್ರ ಜೊತೆಗಿದೆ. ಹಾಲೆಲೂಯಾ. ಅವ್ರಿಗೇನಾದ್ರೂ ಅಂದ್ರೆ ಇವ್ರಿಗೆ ನೋವಾಗುತ್ತೆ. ಹಾಲೆಲೂಯಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ದೇವರೊಟ್ಟಿಗೆ ಒಂದಾಗಿರ್ಬೇಕು. ಹಾಲೆಲೂಯಾ. ನಮ್ಮ ಪ್ರಾಣ ದೇವರೊಟ್ಟಿಗೆ ಇರ್ಬೇಕು, ದೇವರ ಪ್ರಾಣ ನಮ್ಮ ಹತ್ರ ಇರ್ಬೇಕು. ಹಾಲೆಲೂಯಾ. ಯಾಕೆ ಅಂತಂದ್ರೆ ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ, ಬಿಕಾಸ್ ನಾವು ದೇವರಿಗೆ ಏನೂ ಆಗಕ್ ಬಿಡಬಾರ್ದು. ಆ ಒಂದು ಇಂಟೆನ್ಷನ್ ಇರಬೇಕು. ಹೌದು, ದೇವ್ರಿಗೆ 100% ಏನೂ ಆಗೋದಿಲ್ಲ. ಈಸ್ ಏನಂತ ಹೇಳ್ಬೋದು ಆಲ್ ಮೈಟಿ ಗಾಡ್. ಆದ್ರೆ ದೇವರ ಒಂದು ಏನಂತ ಹೇಳ್ಬೋದು ಗೌರವಕ್ಕೆ ಧಕ್ಕೆ ಆಗುವಂಥದ್ದು, ಗಾಡ್ಗೆ ಏನಂತ ಇನ್ಸಲ್ಟ್ ಮಾಡುವಂಥದ್ದು, ಬೇರೆಯೊಬ್ರು ನಾವು ನಾವು ನೋಡ್ಕೊಂಡು ನಾವು ಸುಮ್ಮನೆ ಇರುವಂಥವ್ರಲ್ಲ. ಹಾಲಲ್ಲೂ ದೇವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ದೇವರ ಮೇಲೆ ಇರ್ತಕ್ಕಂಥ ಆ ಅಭಿಮಾನ, ಆ ಒಂದು ಪ್ರೀತಿ ನಮ್ಗೆ ಏನ್ ಮಾಡೋದು ಡಿಫೆಂಡ್ ಮಾಡ್ತದೆ. ಹಾಲೆಲೂಯಾ. ಮತ್ತೆ ಅದೇ ಪ್ರೀತಿ ದೇವರು ನಮ್ಮ ಮೇಲೆ ಇಟ್ಕೊಳ್ತಾರೆ, ಬೇರೆಯೊಬ್ರು ನಮ್ಗೆ ಹಾನಿ ಮಾಡುವುದಕ್ಕೆ ಬಿಡೋದಿಲ್ಲ, ದೇವರು ಡಿಫೆಂಡ್ ಮಾಡ್ಲಿಕ್ಕೆ ನಿಂತ್ಕೊಳ್ತಾರೆ. ಹಾಲೆಲೂಯಾ. ಹೀಗೆ ಆ ಜಾಯ್ ಆಫ್ ಒನ್ನೆಸ್, ಒಂದ್ ಐಕ್ಯತೆ ಇರ್ತಕ್ಕಂಥ ಸಂತೋಷ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ಈ ಜಾಯ್ ನಿಮ್ಗೆ ಗೊತ್ತಾಗುವಾಗ, ಈ ಸಂತೋಷ ನಿಮ್ಗೆ ಗೊತ್ತಾಗುವಾಗ ಬೇರೆ ಎಲ್ಲಾ ಸಂತೋಷಗಳು ನಿಮ್ಗೇನು ಅನ್ಸೋದೇ ಇಲ್ಲ. ಹಾಲೆಲೂಯಾ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ದೇರ್ ಈಸ್ ರಿಯಲ್ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇರ್ ಇಸ್ ರಿಯಲ್ ಜಾಯ್ ಇನ್ ದ ಫೆಲೋಶಿಪ್ ಆಫ್ ಗಾಡ್, ದೇರ್ ಇಸ್ ರಿಯಲ್ ಜಾಯ್ ಇನ್ ದ ಕಮ್ಯುನಿಯನ್ ಆಫ್ ದ ಹೋಲಿ ಸ್ಪಿರಿಟ್, ದೇರ್ ಇಸ್ ರಿಯಲ್ ಜಾಯ್ ಇನ್ ಏನಂತ ಹೇಳ್ಬೋದು ದೇವರೊಟ್ಟಿಗೆ ಇರುವಂತದ್ರಲ್ಲಿ ಬೇರೆ ಜಾಯ್ ಬೇರೆ ಯಾವುದರಲ್ಲೂ ಇಲ್ಲ. ಹಾಲೆಲೂಯಾ. ಅದಕ್ಕೆ ನಾವು ಈ ಒಂದು ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ತಿದ್ವಿ. ಇದಕ್ಕೆಲ್ಲ ನಾವು ಆಧಾರವಾಗಿ ನಾವು ನೋಡುವಾಗ ನಮ್ಗೆ ಅರ್ಥ ಆಗ್ಬೇಕು, ದೇವರು ಬಂದಿದ್ದು ಭೂಲೋಕಕ್ಕೆ ಮನುಷ್ಯನೊಂದಿಗೆ ಒಂದಾಗಿರ್ಬೇಕಂತ. ಯಾವ ಮನುಷ್ಯನು ಕೂಡ ಮೇಲೆ ಹೋಗ್ಲಿಲ್ಲ, ಯಾವ ಮನುಷ್ಯನು ಪರಲೋಕಕ್ಕೆ ಏರಿ ಹೋಗ್ಲಿಲ್ಲ ದೇವರ ಹತ್ರ ಒಂದಾಗ್ತೀನಿ ಅಂತ. ಇನ್ಫ್ಯಾಕ್ಟ್ ಅವರು ಟ್ರೈ ಮಾಡಿದ್ರು ಬಾಬೆಲ್ನ ಕಟ್ಲಿಕ್ಕೆ, ಟವರ್ ಆಫ್ ಬಾಬೆಲ್ನ, ಬಟ್ ದಟ್ ವಾಸ್ ನಾಟ್ ಇನ್ ಅ ರೈಟ್ ಇಂಟೆನ್ಷನ್, ದಟ್ ವಾಸ್ ಇನ್ ಅ ರಾಂಗ್ ಇಂಟೆನ್ಷನ್. ಹಾಲೆಲೂಯಾ. ದೇವರ ಸ್ಥಾನನ ಕಿತ್ಕೊಳಕ್ ಹೋದ್ರು, ದಟ್ ಈಸ್ ರಾಂಗ್. ಬಟ್ ದೇವರ ಸ್ಥಾನನ ಬಿಟ್ಟು ನಮ್ಮನ್ನ ಒಂದು ಮಾಡಕ್ ಬಂದ್ರಲ್ಲ, ದಟ್ ಈಸ್ ದ ರೈಟ್ ವೇ, ದಟ್ ಈಸ್ ದ ಲೀಗಲ್ ವೇ. ಹಾಲೆಲೂಯಾ. ಅದು ಕರೆಕ್ಟ್ ಆಗಿತ್ತು. ಬಿಕಾಸ್ ಇವರು ದೇವರ ಸ್ಥಾನಕ್ಕೆ ಹೋಗಿ ದೇವರ ಸ್ಥಾನನ ತಕೊಂಡು ಪ್ರೈಡಲ್ ಬಂದ್ರು. ನೋ, ದಟ್ ಈಸ್ ರಾಂಗ್. ಹಾಲೆಲೂಯಾ. ದೇವರು ಅವ್ರ ಸ್ಥಾನನ ಬಿಟ್ಟು ಬಂದ್ರು. ಅವ್ರು ಹೇಳ್ತಾರೆ, ಐ ವಿಲ್ ಬಿ ಒನ್ ಅಮಾಂಗ್ ಯು ಅಂತ. ಹಾಲೆಲೂಯಾ. ಇಸ್ರಾಯೇಲರ ಜೊತೆ ದೇವರು ವಾಸ ಮಾಡುವಾಗ ಅವ್ರು ಗುಡಾರಗಳ ಹಬ್ಬ ಅಂತ ಒಂದು ಹಬ್ಬನ ಮಾಡ್ತಿದ್ರು. ಆ ಹಬ್ಬ ಹೇಗಿತ್ತು ಅಂತಂದ್ರೆ, ಅವರು ಟ್ಯಾಬರ್ನ್ಯಾಕಲ್ ಅಲ್ಲಿ ಏನ್ ಮಾಡ್ತಿದ್ರು, ಜೀವನ ಮಾಡ್ತಾ ಇದ್ರು. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ನಮ್ಮ ಗುಡಾರದಲ್ಲಿ ಇದ್ದಾರೆ ಅಂತ ಒಂದು ನಂಬಿಕೆಯಲ್ಲಿ ಇರ್ತಾ ಇದ್ರು ಅವರು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಯಾಮ್ ಕಿಪುರ್ ಹಬ್ಬ ಮಾಡುವಾಗ ದೇವರ ಪ್ರಸನ್ನತೆ ವರ್ಷಕ್ಕೆ ಒಂದು ಸಾರಿ ಬರ್ತಾ ಇತ್ತು. ಒಂದು ಸಾರಿ ಯಜ್ಞವನ್ನ ಅರ್ಪಿಸಿದಂತ ಮಹಾಯಾಜಕನು ಕುರಿಯ ರಕ್ತವನ್ನ ತೆಗೆದುಕೊಂಡೇ ಅವನು ಎಲ್ಲಿಗೆ ಹೋಗ್ಬೇಕಾಗಿತ್ತಂತೆ, ಮಹಾಪರಿಶುದ್ಧ ಸ್ಥಳಕ್ಕೆ ಅವನು ಹೋದಾಗ ಅಲ್ಲಿ ಒಂದು ದೇವರಿಗೆ ವಿಜ್ಞಾಪನೆ ಮಾಡ್ದ. ರಕ್ತ ಕೈಯಲ್ಲಿ ಇರ್ಲೇಬೇಕಾಗಿತ್ತು, ಇಲ್ಲ ಅಂತಂದ್ರೆ ಅವನು ಸತ್ತು ಹೋಗ್ತಾ ಇದ್ದ. ಅಲ್ಲೇ ಅವನ ಒಳಗಡೆ ಅಪರಿಶುದ್ಧತೆ ಇದ್ರೆ, ಪರಿಶುದ್ಧತೆ ಇಲ್ಲ ಅಂತಂದ್ರೆ ಅವನು ಸತ್ತು ಹೋಗ್ತಾ ಇದ್ದ. ಈ ತರ ಒಂದು ಎನ್ವೈರನ್ಮೆಂಟ್ ದೇವರು ಕ್ರಿಯೇಟ್ ಮಾಡಿದ್ರು ಇಸ್ರಾಯೇಲ್ ಜನರಿಗೆ. ಹಿಂಗೇ ಇರ್ಬೇಕು, ಇದೇ ಆಗ್ಬೇಕು, ಇಲ್ಲ ಅಂದ್ರೆ ನೀವು ಸಾಯ್ತೀರಾ ಅಂತ ಹೇಳ್ಬಿಡ್ತಾ ಇದ್ರು. ಎಷ್ಟೋ ಜನ ಸತ್ತು ಕೂಡ ಹೋಗ್ತಾ ಇದ್ರು. ಹಾಲೆಲ್ಲ ಸತ್ತು ಹೋಗಿದ್ರು. ಹೋಗಿ ಏನ್ ಮಾಡ್ತಿದ್ದಿಲ್ಲ, ಹೆಣ ತಗೊಳಕ್ ಆಗ್ತಿದೆ, ಯಾಕಂದ್ರೆ ಅಲ್ಲಿ ದೇವರ ಪ್ರಸನ್ನತೆ ಇದೆ. ಅದಕ್ಕೆ ಒಂದು ಈ ಮಹಾಯಾಜಕನಿಗೆ ಏನ್ ಮಾಡ್ತಿದ್ರಂತೆ, ಅವ್ರಿಗೆ ಏನ್ ಮಾಡ್ತಿದ್ರಂತೆ, ಅವ್ರಿಗೆ ಒಂದು ದಾರವನ್ನ ಕಟ್ಟಿ ಒಳಗಡೆ ಕಳಿಸ್ತಾ ಇದ್ರು. ಅವ್ರ ಅಕಸ್ಮಾತ್ ಸತ್ತು ಹೋಗಿದ್ರೆ ಅವ್ರ ದಾರದಿಂದ ಹೇಳ್ಕೊಂಡು ಯಾರು ಹೋಗ್ತಾವ್ರೆ ದೇವರ ಪ್ರಸನ್ನತೆಗೆ. ಹಾಲೆಲೂಯಾ. ಅಷ್ಟು ಭಯಂಕರವಾಗಿರುವಂತ, ಯಾರಾದ್ರೂ ಹೋದ್ರು ಸತ್ತು ಹೋಗ್ತಾರೆ. ಹಾಲೆಲೂಯಾ. ಅದಕ್ಕೆ ಮಹಾಯಾಜಕನ ಒಂದು ಅವರ ಒಂದು ಏನಂತ ಹೇಳ್ಬೋದು ಹಾಕಿರುವಂತ ಗಾರ್ಮೆಂಟ್ಸ್ ಅದ್ ಕೆಳಗಡೆ ಏನಿತ್ತು ಅಂತೆ, ಬೆಲ್ಸ್ ನ ಹಾಕಿದಾರಂತೆ. ಯಾಕಂದ್ರೆ ಅವ್ರು ನಡೀತಾರ ಸೌಂಡ್ ಬರ್ತಾರೆ, ಯಾಕೆ ಬದುಕಿದಾರಪ್ಪ ಅಂತ ನೋಡಕ್. ಹಾಲೆಲೂಯಾ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಸುಮ್ಮನೆ ಹೇಳ್ತಲ್ಲ, ಜೂವಿಶ್ ಕಲ್ಚರ್ ನಲ್ಲಿ ಇದ್ದಿದ್ದು ಹಿಸ್ಟ್ರಿ, ದೇವರು ಹೇಳಿದ್ದು ಇದೆಲ್ಲ ಆಗಿತ್ತು. ಜಸ್ಟ್ ನಾನು ನಿಮ್ಗೆ ಅರ್ಥ ಮಾಡ್ತಾ ಇರೋದು ದೇವರ ಪ್ರಸನ್ನತೆಯ ಒಂದು ಭಯಾನಕತೆ. ಹಾಲೆಲೂಯಾ. ಇಟ್ಸ್ ವೆರಿ ಏನಂತ ಹೇಳ್ಬೋದು ಡೇಂಜರಸ್. ಆದ್ರೆ ಯೇಸು ಸ್ವಾಮಿ ರಕ್ತದಿಂದ ಅದನ್ನ ಏನ್ ಮಾಡಿದ್ರಂತೆ, ದೇವರ ಕೋಪವನ್ನು ತೆಗೆದು ಪ್ರೀತಿಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಲೆಲೂಯಾ. ಎಲ್ಲ ಕೋಪ ಶಿಲುಬೆಯ ಮೇಲೆ ತೀರಿತು. ಈಗ ದೇವರ ಪ್ರೀತಿಯನ್ನ, ಕೃಪೆಯನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಹಾಲೆಲೂಯಾ. ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಅವರು ಅಲ್ಲಿಗೆ ಹೋದಾಗ ವರ್ಷಕ್ಕೆ ಒಂದು ಸತಿ ದೇವರ ಪ್ರಸನ್ನತೆ ಬರ್ತಾ ಇತ್ತು. ಮತ್ತೆ ಆ ಒಂದು ಹಬ್ಬ ಆದ ಮೇಲೆ ಟ್ಯಾಬರ್ನ್ಯಾಕಲ್ ಹಬ್ಬ ಮಾಡ್ತಾ ಇದ್ರು, ಅಂದ್ರೆ ಗುಡಾರಗಳ ಹಬ್ಬ ಮಾಡ್ಕೊಳ್ತಾ ಇದ್ರು. ನಾವು 40 ವರ್ಷ ಗುಡಾರಗಳಲ್ಲಿ ವಾಸ ಮಾಡಿದಂತ ನೆನಪು ಮಾಡ್ಕೊಳ್ತಾ ಇದ್ರು. ಮತ್ತು ಆ ಗುಡಾರಗಳು ಏನು ಇಂಡಿಕೇಟ್ ಮಾಡ್ತದೆ ಅಂತಂದ್ರೆ, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿ ಬಂದು ನಾನು ವಾಸ ಮಾಡ್ತೇನೆ ಅಂತ. ಹಾಲೆಲೂಯಾ. ದೇವರು ಹೇಳಿದೆಲ್ಲ ಮಾತುಗಳು ನೆರವೇರಿದೆ. ಸ್ವಾಮಿ ಬಂದಾಗ ವಾಕ್ಯಗಳು ನೆರವೇರ್ತದೆ. ಯೋಹಾನ 1:14 ಇರ್ತದೆ, ವಾಕ್ಯವೆಂಬಾತನು ನರವತಾರ ಇತ್ತು ನಮ್ಮ ಮಧ್ಯದಲ್ಲಿ ಬಂದನು. ಈಗ
ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ಗಾಡ್ ಇನ್ವಿಸಿಬಲ್ ಆಗಿದ್ರು, ಇಲ್ಲಿ ವಿಸಿಬಲ್ ಆಗಿ ಬಂದಿದ್ದಾರೆ. ಮತ್ತೆ ಅವರು ತನ್ನ ಪ್ರಾಣವನ್ನು ಕೊಟ್ಟು ಇವಾಗ ದೇವರು ಹೇಗಿದ್ದಾರೆ ಅಂತಂದ್ರೆ ಹೋಲಿ ಸ್ಪಿರಿಟ್ ಆಗಿ ನಮ್ಮ ಒಳಗಡೆ ಇದ್ದಾರೆ. ಹಾಲೆಲೂಯಾ. ಅರ್ಥ ಮಾಡಿಕೊಳ್ಳ್ರಿ, ಹೇಗೆ ಹೇಗೆ ಜರ್ನಿ ಬಂತು, ಹಾಗೆ ಯಾಕೆ ಅಂತ ಎಲ್ಲ ಜರ್ನಿ ಕಂಟಿನ್ಯೂ ಆಗಿದ್ದು ಬಂದಿದ್ದು ಒಂದೇ ಒಂದು ವಿಚಾರಕ್ಕೋಸ್ಕರ, ದಟ್ ಹಿ ನೀಡ್ಸ್ ಟು ಡ್ವೆಲ್ ಇನ್ ಯು, ದಟ್ ಹಿ ನೀಡ್ಸ್ ಟು ಹ್ಯಾವ್ ಎ ಒನ್ನೆಸ್ ವಿತ್ ಯು. ಆತನು ನಿನ್ನೊಡನೆ ಐಕ್ಯತೆಯಲ್ಲಿ ಇರಬೇಕು, ಒಂದಾಗಿರ್ಬೇಕು ಎಂಬುದಾಗಿ ಅದೇ ಒಂದು ಕಾರಣಕ್ಕಾಗಿ ದೇವರು ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಎಲ್ಲವನ್ನ ಬಿಟ್ಟು ಬಿಕಾಸ್ ಐ ವಾಂಟ್ ಟು ಡ್ವೆಲ್ ಅಮಾಂಗ್ ದ ಪೀಪಲ್. ಹಾಲೆಲೂಯಾ. ನಾನು ಮನುಷ್ಯರೊಡನೆ ವಾಸ ಮಾಡಬೇಕು ಅಂತ ಬಂದ್ರು. ಹಾಲೆಲೂಯಾ. ಇವಾಗ ನಾವು ಅರ್ಥ ಮಾಡ್ಕೊಂಡು ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ದೇವರ ಪ್ಲಾನ್ ಅಂತ. ಹಾಲೆಲೂಯಾ. ನಾವು ಅರ್ಥ ಮಾಡ್ಕೊಳ್ಬಹುದು, ನನ್ಗೆ ಇದರಲ್ಲಿ ಸಂತೋಷ ಸಿಗ್ತದೆ, ಅದರಲ್ಲಿ ಸಂತೋಷ ಸಿಗ್ತದೆ. ಇಲ್ಲ, ನಿಜವಾದ ಸಂತೋಷ ಪರಲೋಕದಿಂದ ಮನುಷ್ಯರನ್ನ ಹುಡ್ಕೊಂಡು ಬಂದಿರುವಾಗ ಅದರಲ್ಲಿ ನಿಜವಾಗಿ ಸಿರುವಂತ ಸಂತೋಷ. ಹಾಲೆಲೂಯಾ. ಈ ಲೋಕದಲ್ಲಿ ನಾವು ಏನೋ ಅಚೀವ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ದೇವರ ಪ್ರೀತಿಯನ್ನು ಕಂಡುಕೊಳ್ಳಬೇಕು, ದೇವರಲ್ಲಿ ಇರ್ತಕ್ಕಂಥ ಸಂತೋಷವನ್ನ ನಾವು ಹುಡುಕೊಳ್ಬೇಕಂತ. ಹಾಲೆಲೂಯಾ. ಅದಕ್ಕೆ ಏನಂತ ಹೇಳ್ಬೋದು ನಾವು, ನೆಹಮ್ಯ ಏನ್ ಹೇಳ್ತಾನೆ, ನೆಹಮ್ಯ 8:10 ಯೆಹೋವನ ಆನಂದವೇ ನಮಗೆ ಆಶ್ರಯವಾಗಿದೆ ಅಂತ. ಹಾಲೆಲೂಯಾ. ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ದ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ನೋಡ್ರಿ, ಅರ್ಥ ಮಾಡಿಕೊಳ್ರಿ, ಎಲ್ಲಿದೆ ಅಂತೆ ಜಾಯ್? ದ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ಹಾಲೆಲೂಯಾ. ಕರ್ತನಲ್ಲಿರ್ತಕ್ಕಂಥ ಆನಂದವೇ ನನಗೆ ಬಲವಾಗಿದೆ, ನನಗೆ ಆಶ್ರಯವಾಗಿದೆ ಅಂತೆ. ಯಾಕೆ ಈ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ, ಇವ್ರಿಗೆ ಗೊತ್ತಾಯ್ತು, ಆ ಮಾತು ಅರ್ಥ ಆಯ್ತು. ಏನಂತಂದ್ರೆ, ನನ್ನ ಜಾಯ್ ಇರುವಂತದ್ದು ದೇವರಲ್ಲಿ, ನನಗೆ ಸಂತೋಷ ಇರುವಂತದ್ದು ನನಗೆ ಎಲ್ಲಂತೆ ಕರ್ತನಲ್ಲಿ. ಹಾಲೆಲೂಯಾ. ಅದು ನನಗೆ ಬಲ ಎಂಬುದಾಗಿ. ಈ ವಾಕ್ಯನೆಲ್ಲ ಯಾಕೆ ನಾವು ಇಷ್ಟು ಫೋಕಸ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ಯಾವಾಗ ನಮಗೆ ಟ್ರೂ ಜಾಯ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ದೇವರಲ್ಲಿ ನಾವು ಸಮಯ ಕಳೆಯುವಾಗ, ಆತನಲ್ಲಿ ನಾವು ಒಂದಾಗಿರುವಾಗ ನಮ್ಗೆ ಅದು ಜಾಯ್ ಎಕ್ಸ್ಪೀರಿಯನ್ಸ್ ಆಗ್ತದೆ. ಆ ಜಾಯ್ ಗ್ರೋ ಆಗ್ತದೆ. ಆ ಜಾಯ್ ಯಾವ ತರ ಗ್ರೋ ಆಗ್ತದೆ ಅಂತಂದ್ರೆ, ದಟ್ ನಥಿಂಗ್ ಎಲ್ಸ್ ಯು ವಿಲ್ ಡಿಸೈರ್ ಇನ್ ದಿಸ್ ವರ್ಲ್ಡ್. ಯು ವಿಲ್ ಓನ್ಲಿ ಡಿಸೈರ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯು ವಿಲ್ ಓನ್ಲಿ ಡಿಸೈರ್ ದ ಫೆಲೋಶಿಪ್ ಆಫ್ ಗಾಡ್. ಯು ವಿಲ್ ಓನ್ಲಿ ಡಿಸೈರ್ ದ ಕಮ್ಯುನಿಯನ್ ಆಫ್ ದ ಲಾರ್ಡ್. ಹಾಲೆಲೂಯಾ. ಯು ವಿಲ್ ಆಲ್ವೇಸ್ ಸೇ, ಲಾರ್ಡ್ ಲಾರ್ಡ್ ಐ ನೀಡ್ ಯು. ಹಾಲೆಲೂಯಾ. ನಥಿಂಗ್ ಎಲ್ಸ್ ಲಾರ್ಡ್. ಬೇರೆ ಏನು ನನಗೆ ನೀನ್ ಬೇಕು. ಹಾಲೆಲೂಯಾ. ವೆನ್ ವಿ ಲೀವ್ ಎವ್ರಿಥಿಂಗ್ ಅಪಾರ್ಟ್, ದೇವರನ್ನ ಬಿಟ್ಟು ಬೇರೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಈ ಲೋಕದ ವಿಚಾರಗಳನ್ನೇ ಕೇಳ್ತೇವೆ. ದೇವರೇ ಇದನ್ನ ಕೊಡು, ದೇವರೇ ಅದನ್ನ ಕೊಡು, ದೇವರೇ ಅದನ್ನ ಮಾಡು, ದೇವರೇ ಇದನ್ನ ಮಾಡು ಅಂತ. ಯಾರು ದೇವರೇ ನೀನ್ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ, ಅವ್ರ ಪ್ರಾರ್ಥನೆ ಎಂಡ್ ಆಗುವಂಥದ್ದು ದೇವರೇ ನೀನ್ ಬೇಕು ಅಂತಾನೆ. ಆದ್ರೆ ಅದು ಕೊಡು ಅಂತ ಪ್ರಾರ್ಥನೆ ಮಾಡೋರು, ಅದು ಕೊಡು ಇದು ಕೊಡು ಅಂತ ಲಿಸ್ಟ್ ಕಂಪ್ಲೀಟ್ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಯಾರು ದೇವರೇ ನೀನ್ ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಎಂಡ್ ಮಾಡುವಾಗ ಯಾವ ತರ ಎಂಡ್ ಮಾಡ್ತಾರೆ ಅಂತಂದ್ರೆ, ಅವ್ರ ಪ್ರೇಯರ್ ಎಂಡ್ ಮಾಡಕ್ ಇಷ್ಟ ಆಗೋದಿಲ್ಲ. ಆದ್ರೆ ದೇವರ ಪ್ರಸನ್ನತೆಯಲ್ಲಿ ಅವ್ರು ಹೇಗೆ ಎಂಡ್ ಮಾಡ್ತಾರೆ ಅಂದ್ರೆ, Lord, all I need is you, Lord. ಹಾಲೆಲೂಯಾ. ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಪ್ಪಡ್ರೆ ಅವುಗಳ ಮುಖಾಂತರವಾಗಿ ನಿಮಗೆ ಎಲ್ಲವೂ ಸಿಗ್ತದೆ ಎಂಬುದಾಗಿ. ಯಾಕೆ ಈ ವಾಕ್ಯ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ದ ಮೋರ್ ಯು ಡಿಸೈರ್, ದ ಮೋರ್ ಯು ಗ್ರೋ. ದ ಮೋರ್ ಯು ಗ್ರೋ, ಯು ವಿಲ್ ಬಿ ಒನ್ ವಿತ್ ದ ಲಾರ್ಡ್. ಆ್ಯಂಡ್ ಯಾವಾಗ ಯೇಸು ಸ್ವಾಮಿ ಈ ಒಂದು ಪರಲೋಕದಿಂದ ಬರ್ತಾ ಇರ್ತಾರೆ, ರ್ಯಾಪ್ಚರ್ ಆಗ್ತದೆ, ಯು ವಿಲ್ ಬಿ ಒನ್ ವಿತ್ ದ ಲಾರ್ಡ್. ಹಾಲೆಲೂಯಾ. ಇಷ್ಟು ದಿನ ನೀನೇನು ಎಕ್ಸ್ಪೆಕ್ಟೇಷನ್ ಅಲ್ಲಿ ಜೀವಿಸ್ತಾ ಇದ್ದೆ, ಆ ಎಕ್ಸ್ಪೆಕ್ಟೇಷನ್ ರಿಯಾಲಿಟಿಯಲ್ಲಿ ಇರ್ತದೆ. Hallelujah. You will be face to face with the Lord Jesus Christ. Hallelujah. Because you were waiting for that moment whole life, and ಆ ಒಂದು ಟೈಮ್ ಬಂದುಬಿಟ್ಟಿರ್ತದೆ. ಲಾರ್ಡ್ ಯೇಸು ಸ್ವಾಮಿನ ನೋಡಿದೋಡೆ, ದಿಸ್ ಇಸ್ ನಾಟ್ ವರ್ದಿ ಲಾರ್ಡ್. ನಾನು ಈ ಲೋಕದಲ್ಲಿ ಜೀವನ ಮಾಡಿ ವರ್ದಿನೇ ಇಲ್ಲ. ಅಷ್ಟು ಗ್ಲೋರಿಯಸ್ ಆಗಿರುವಂಥ ಟೈಮ್ನಲ್ಲಿ ನಾನು ಬಂದಿದ್ದೇನೆ, ಅಷ್ಟು ಗ್ಲೋರಿಯಸ್ ಆಗಿರೋ ಪರ್ಸನ್ ನಾನು ನೋಡ್ತಾ ಇದ್ದೇನೆ. ವೈ ನಾಟ್ ಮೀ ಅಂತ ನೀವು ಹೇಳ್ತೀರಾ. ಹಾಲೆಲೂಯಾ. ಹಾಲೆಲೂಯಾ. ದ ಜಾಯ್ ಆಫ್ ಒನ್ನೆಸ್. ಯಾಕೆ ಅಂತಂದ್ರೆ, ಬಿಕಾಸ್ ಯು ನೀಡ್ ಟು ಬಿ ಒನ್ ವಿತ್ ದ ಲಾರ್ಡ್. ಹಾಲೆಲೂಯಾ. ಅದಕ್ಕೆ ನಾವು ನೋಡ್ಕೊಳ್ಬೋದು, ನಾವು ಹಳೆಯದಲ್ಲಿ ವಾಕ್ಯ ನಾವು ಓದ್ಕೊಂಡಿದ್ದೀವಿ. 1 ಥೆಸಲೋನಿಕ 4ನೇ ಅಧ್ಯಾಯ ಆ ಕಡೆ ವಚನದಲ್ಲಿ ಹೇಳ್ತದೆ, ಈಗ ನೀವೇನ್ ಮಾಡ್ರಿ, ದೇವರು ಪ್ರತ್ಯಕ್ಷವಾಗುವಂತ ದಿನ ಹತ್ತಿರವಾಗಿದೆ. ಅದಕ್ಕಾಗಿ ನೀವೇನ್ ಮಾಡ್ರಿ ಅಂತೆ, ಒಬ್ಬರನ್ನೊಬ್ರು ನೀವು ಪ್ರೋತ್ಸಾಹಿಸ್ರಿ, ಒಬ್ಬರನ್ನೊಬ್ರು ನೀವು ಎನ್ಕರೇಜ್ ಮಾಡ್ರಿ. ಮತ್ತೆ ಪ್ರಾಮುಖ್ಯವಾಗಿ ಅಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ಮತ್ತು ನಾವು ಕರ್ತನೊಂದಿಗೆ ಸದಾ ಕಾಲ ಜೀವಿಸ್ತೇವೆ ಅಂತೆ. ಹಾಲೆಲೂಯಾ. ಅಥವಾ ಯಾಕೆ ಒನ್ನೆಸ್ ಅಂತಂದ್ರೆ, ಫಾರ್ ಎವರ್ ಎಟರ್ನಿಟಿ ಇರೋದೇ ಅಲ್ಲಿ. ಹಾಲೆಲೂಯಾ. ನಾವು ಫೋಕಸ್ ಮಾಡುವಂಥದ್ದು ಯಾವ ವಿಚಾರ ಅಂತಂದ್ರೆ, ನಮ್ಮ ಲೈಫ್ ನಲ್ಲೇ ಆಗ್ಲಿ, ನಾವು ಯಾವ್ದು ಮ್ಯಾಟರ್ ಆಗುತ್ತೋ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತೇವೆ. ಆದ್ರೆ ನಾವು ಕ್ರಿಶ್ಚಿಯನ್ ಆಗಿ ಎಟರ್ನಿಟಿ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ಅಂತಂದ್ರೆ, ವಿ ಆರ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್. ಹಾಲೆಲೂಯಾ. ಅದಕ್ಕೆ ಈ ವಾಕ್ಯ ನಾವು ಕೇಳುವಾಗ ದ ಜಾಯ್ ಇನ್ ಒನ್ನೆಸ್ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ವಾಕ್ಯವನ್ನ ನಾವು ನೋಡುವುದಾದ್ರೆ 1 ಯೋಹಾನ 4:4 ಹೇಳ್ತದೆ, ಈ ಲೋಕದಲ್ಲಿರುವವನಿಗಿಂತ ನಮ್ಮ ಒಳಗಡೆ ಇರುವವನು ಹೆಚ್ಚಿನವನಾಗಿದ್ದಾನೆ. ಹಾಲೆಲೂಯಾ. He who is in you is greater than who is in the world. ಹಾಲೆಲೂಯಾ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಪ್ರಾಮುಖ್ಯವಾಗಿ ನೋಡ್ತಾ ಇರೋದಂದ್ರೆ, ಈ ಲೋಕದಲ್ಲಿರುವವರಿಗಿಂತ ನಮ್ಮ ಒಳಗಡೆ ಇರುವವರು ಹೆಚ್ಚಿನವರಾಗಿದ್ದಾರೆ. ಹಾಲೆಲೂಯಾ. ಹಾಲೆಲೂಯಾ. ಯಾಕೆ ಅವರು ಹೆಚ್ಚಿನವರು ಅಂತಂದ್ರೆ, he came
ಟು ಯು ಟು ಮೇಕ್ ಯು ಲೈಕ್ ಜೀಸಸ್. ಹಾಲೆಲೂಯಾ. ಆತನು ನಿನ್ನ ಒಳಗಡೆ ಬಂದಿದ್ದಾರೆ, ನಿನ್ನ ಒಟ್ಟಿಗೆ ಏನಂತ ಹೇಳಿದ್ರೆ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ನಿನ್ನನ್ನು ಕ್ರಿಸ್ತನಂತೆ ಮಾರ್ಪಡಿಸುವುದೇ ಅವರ ಪ್ರಾಮುಖ್ಯವಾಗಿರುವಂತ ಒಂದು ಗೋಲ್ ಆಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ಪ್ರಾಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ಕಳೆದ ವಾರ ನಾವು ನೋಡ್ಕೊಂಡ್ರೆ ತಂದೆ, ಮಗ, ಪರಿಶುದ್ಧಾತ್ಮ ಹೇಗೆ ಒಂದೇ ಆಗಿದ್ದಾರೆ, ಆ ರೀತಿಯಲ್ಲಿ ನಾವು ಅವರಲ್ಲಿ ಒಂದಾಗಿರ್ಬೇಕಂತ ಸುಮ್ಮನೆ ಪ್ರಾರ್ಥನೆ ಮಾಡ್ತಿದ್ದಾರೆ, ನಾವು ನೋಡ್ಕೊಂಡ್ರೆ. ಮತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ತಿದ್ವಿ, ಹೇಗೆ ಯೋನಾಥನನ ಪ್ರಾಣ ದಾವಿದನ ಒಟ್ಟಿಗೆ ಇತ್ತು, ಆ ರೀತಿಯಲ್ಲಿ ದೇವರು ನಮ್ಮ ಕೂಡ ಇದ್ದಾನೆ ಮತ್ತು ನಾವು ನಮ್ಮ ಪ್ರಾಣ ದೇವರೊಟ್ಟಿಗೆ ಇರಬೇಕು. ನಾವು ದೇವರಿಗಾಗಿ ಜೀವಿಸಬೇಕು, ದೇವರಲ್ಲಿ ಒಂದಾಗಿರ್ಬೇಕು. ಹಾಲೆಲೂಯಾ. ನಾವು ಯಾವಾಗ ದೇವರಿಗಾಗಿ ಜೀವಿಸ್ತೇವೆ, ದೇವರಲ್ಲಿ ಒಂದಾಗಿರ್ತೇವೆ, ನಾವು ದೇವರಿಂದ ಅನೇಕ ಅದ್ಭುತಗಳನ್ನು ನಾವು ಹೊಂದಿಕೊಳ್ತೇವೆ. ಹಾಲೆಲೂಯಾ. ನಾವು ಒಂದು ಅರ್ಥ ಮಾಡ್ಕೊಳ್ಳೋಣ, ವೆನ್ ಯು ಫೋಕಸ್ ಆನ್ ಗಾಡ್ ಎವ್ರಿಥಿಂಗ್ ಎಲ್ಸ್ ಇನ್ ದಿಸ್ ವರ್ಲ್ಡ್ ವಿಲ್ ಬಿಕಮ್ ಬ್ಲರ್. ಹಾಲೆಲೂಯಾ. ಅದಕ್ಕೆ ವರ್ಡ್ ಹೇಳುತ್ತೆ ಫೋಕಸ್ ಅಂತ ಹೇಳಿ. ಹಾಲೆಲೂಯಾ. ವೆನ್ ಯು ಫೋಕಸ್ ಆನ್ ಎವ್ರಿಥಿಂಗ್ ಗಾಡ್ ಬಿಕಮ್ಸ್ ಬ್ಲರ್. ಅಂಡ್ ಯು ವಿಲ್ ಸೇ, ಏನು ಇಲ್ಲಪ್ಪ, ಏನು ಪ್ರೇಯರ್ ಇಲ್ಲ, ವಾಕ್ಯ ಇಲ್ಲ, ಏನು ಅನಿಸ್ತಾನೆ ಇಲ್ಲ ನನಗೆ. ಫೋಕಸ್ ಆನ್ ಗಾಡ್. ಹಾಲೆಲೂಯಾ. ಚೇಂಜ್ ದ ಲೆನ್ಸ್. ಹಾಲೆಲೂಯಾ. ಇಲ್ಲಾಂದ್ರೆ ನಿಮ್ಮ ಲೆನ್ಸ್ ಏನ್ ಮಾಡಿ, ಕ್ಲೀನ್ ಮಾಡಿ. ಹಾಲೆಲೂಯಾ. ಅನೇಕ ವಿಚಾರಗಳಿದೆ ದಟ್ ಯು ನೀಡ್ ಟು ಇಂಪಾರ್ಟೆಂಟ್ಲಿ ಟು. ಹಾಲೆಲೂಯಾ. ಇದನ್ನ ನಾವು ಫೋಕಸ್ ಮಾಡೋಣ. ಯಾವಾಗ ನಾವು ಈ ರೀತಿಯಲ್ಲಿ ಸಂಗತಿಗಳನ್ನು ನಾವು ನಮ್ಮ ಜೀವಿತಗಳಲ್ಲಿ ಬದಲಾಯಿಸಿಕೊಂಡು ನಾವು ದೇವರ ಮೇಲೆ ನಾವು ಫೋಕಸ್ ಮಾಡ್ತೇವೆ, ಅನೇಕ ವಿಚಾರಗಳು ನಮ್ಮ ಜೀವಿತದಲ್ಲಿ ನಡೀತದೆ. ಹಾಲೆಲೂಯಾ. ಒಂದು ಮಾತು ಏನು ಅಂತಂದ್ರೆ, ನಾವು ಅದ್ಭುತಗಳಿಗಾಗಿ ನಾವು ಜೀವಿಸುವವರಲ್ಲ, ಅದ್ಭುತ ಮಾಡುವವರ ಜೊತೆಗೆ ನಾವು ಜೀವಿಸುವವರು. ಹಾಲೆಲೂಯಾ. ವಿ ಆರ್ ನಾಟ್ ಲಿವಿಂಗ್ ಫಾರ್ ಮಿರಾಕಲ್ಸ್, ವಿ ಆರ್ ಲಿವಿಂಗ್ ವಿತ್ ದ ಮಿರಾಕಲ್ ಮೇಕರ್. ಹಾಲೆಲೂಯಾ. ನಮಗೆ ಮಿರಾಕಲ್ಸ್ ಬಾದರ್ ಆಗ್ಬಾರ್ದು, ನಮಗೆ ಹೀಲಿಂಗ್ಸ್ ಯಾವುದು ನಮಗೆ ಬಾದರ್ ಆಗ್ಬಾರ್ದು, ನಮಗೆ ಸೂಪರ್ ನ್ಯಾಚುರಲ್ ಯಾವುದು ಬಾದರ್ ಆಗ್ಬಾರ್ದು. ಯಾಕೆಂದ್ರೆ ವಿ ಆರ್ ಲಿವಿಂಗ್ ಇನ್ ಇಟ್. ಹಾಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳ, ದ ಜಾಯ್ ಇನ್ ಒನ್ನೆಸ್ ಅಂತ ಅಂದ್ರೆ ದೇವರ ಐಕ್ಯತೆಯಲ್ಲಿ ಇರ್ತಕ್ಕಂಥ ಸಂತೋಷದ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಳೋದು. ಸೊ ನಮಗೆ ಪ್ರಾಮುಖ್ಯವಾಗಿ ಬೇಕಾಗಿರುವಂತದ್ದೇ ದೇವರಲ್ಲಿ ಇರ್ತಕ್ಕಂಥ ಸಂತೋಷವನ್ನು ನಾವು ಕಂಡುಕೊಳ್ಬೇಕು. ಅದು ಕಂಡುಕೊಳ್ಳುವಾಗ ಅದ್ರ ಮುಂದೆ ಬೇರೆ ಯಾವುದು ಇರೋದಿಲ್ಲ. ಹಾಲೆಲೂಯಾ. ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರ ಒಟ್ಟಿಗೆ ಇರುವಂತ ಸಂತೋಷದ ಕುರಿತಾಗಿ ನಾವು ಫೋಕಸ್ ಮಾಡ್ಬೇಕಂದ್ರೆ ಬೇರೆ ಯಾವುದು ಕೂಡ ನಾವು ಫೋಕಸ್ ಮಾಡಬಾರ್ದಂತೆ. ಸೊ ಈ ರೀತಿಯಲ್ಲಿ ನಾನು ನಂಬ್ತೇನೆ, ಈ ವಾಕ್ಯ ನಮ್ಮನ್ನ ಆಶೀರ್ವಾದ ಮಾಡಿದೆ ಎಂಬುದಾಗಿ ನಾವು ಇರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಸ್ತೋತ್ರ ಯೇಸಪ್ಪ ಕರ್ತನೇ, ಅದ್ಭುತವಾಗಿ ನೀವು ನಮ್ಮ ಕೂಡ ಮಾತಾಡೋದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಪ್ಪ ದೇವರೇ. ಹೌದಪ್ಪ ದೇವರೇ, ಯಾರ್ಯಾರು ಈ ವಾಕ್ಯವನ್ನು ನೋಡಿದ್ದಾರೆ ಹೇರಳವಾಗಿ ಅವ್ರನ್ನ ಆಶೀರ್ವದಿಸಿ ಕರ್ತನಪ್ಪ. ಹೌದು ದೇವರೇ, ನಿನ್ನಲ್ಲಿ ಇರ್ತಕ್ಕಂಥ ಜಾಯ್ ಇನ್ ಒನ್ನೆಸ್ ಅಪ್ಪ ದೇವರೇ, ಅವರು ಅರ್ಥ ಮಾಡಿಕೊಂಡು ದೇವರೇ ಅದರಲ್ಲಿ ನಡೆಯುವಂಥ ದೇವರೇ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತೇನೆ ದೇವರೇ. ಹೌದಪ್ಪ ದೇವರೇ, ವಾಕ್ಯ ದೇವರೇ ಅದ್ಭುತವಾಗಿ ದೇವರೇ ಸ್ವಾಮಿಯಪ್ಪ ಅನೇಕ ಜೀವಿತಗಳಲ್ಲಿ ಕಾರ್ಯವನ್ನು ಬಿಡುಗಡೆಯನ್ನು ಉಂಟು ಮಾಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್.